ಬಿಜೆಪಿಯ ಮುಖಂಡ ಮಂಜಣ್ಣವರ ಹುಟ್ಟುಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ರಾಜರಾಜೇಶ್ವರಿ ನಗರದ ಪರ್ಲ್ ಕನ್ವೆನ್ಷನ್ ಹಾಲ್ನಲ್ಲಿ ಆಚರಿಸಲಾಯಿತು. ಈ ವಿಶೇಷ ದಿನದಂದು ಕುಟುಂಬಸ್ಥರು, ಬಂಧು ಬಳಗದವರು, ಸ್ನೇಹಿತರು, ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಶುಭ ಕೋರಿದ್ರು. ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿ ಸಸಿಗಳನ್ನು ನೆಟ್ಟು ಮರವನ್ನು ಬೆಳೆಸಿ ನಮ್ಮ ಪರಿಸರವನ್ನು ಉಳಿಸೋಣ ಎಂದು ಅವರ ಹುಟ್ಟುಹಬ್ಬವನ್ನು ಎಂ ಮಂಜಣ್ಣ ಅವರು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ನನ್ನ 60ನೇ ವರ್ಷದ ಹುಟ್ಟುಹಬ್ಬ ನನ್ನೆಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಭಾಗದ ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ನಿಜಕ್ಕೂ ನನಗೆ ಸಂತೋಷ ಆಗ್ತಿದೆ. ಯಾಕೆಂದರೆ ಕೊರೋನಾ ಬಂದಾಗಿಂದ ನಾವು ಯಾವುದೇ ಕಾರ್ಯಕ್ರಮನ ಆಚರಣೆ ಮಾಡ್ಕೊಂಡಿರಲಿಲ್ಲ. ಏಕೆಂದರೆ ತುಂಬ ಕೊರೋನಾದಲ್ಲಿ ನನ್ನ ಆತ್ಮೀಯ ಗೆಳೆಯರೆಲ್ಲ ಇದಾದ ನಂತರ ನಾವು ಯಾರೂ ಮಾಡ್ಕೊಂಡಿರಲಿಲ್ಲ. ಈ ಸಾರಿ ನನ್ನ ಎಲ್ಲ ಸ್ನೇಹಿತರು ಸೇರಿ ಗಲಾಟೆ ಮಾಡಿ ಒಂದು ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿದ್ದಾರೆ. ನಿಜಕ್ಕೂ ಸಂತೋಷ. ಯಾಕೆಂದರೆ ಬೆಳಿಗ್ಗೆ ಗಿಡ ನೆಡುವ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ. ಏಕೆಂದರೆ ನೀವೆಲ್ಲ ಸೇರಿ ನಮ್ಮ ಇಲ್ಲಿವರೆಗೂ ಬೆಳೆಸ್ಕೊಂಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ನಿಮ್ಮೆಲ್ಲರ ಅಭಿಮಾನ ಇದರಿಂದ ನಾವು ಇಷ್ಟು ಬೆಳೆದಿದ್ದೀವಿ. ಮತ್ತು ನನ್ನ ಭಾಗದ ಜನರು, ಯಾಕೆಂದರೆ ಈಗ ಮೊನ್ನೆ ತಾನೇ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ, ಯಾಕೆಂದರೆ ನಮಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಬೆನ್ತಟ್ಟಿ ಕಳಿಸಿದ್ದಾರೆ. ಯಾಕೆಂದರೆ ಈ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ 30,000 ಮತಗಳನ್ನು ನೀಡಿ ನಮ್ಮ ಶಾಸಕರನ್ನಾಗಿ ಮಾಡಿದ್ದಾರೆ. ಏಕೆಂದರೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಶಾಸಕರು ಅಲ್ಲೇ ಭಾಳ ಹಿಂದೆ ಇದ್ದರು ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ನಮ್ಮಲ್ಲಿಟ್ಟಂಥ ಅಭಿಮಾನ ಅದು ನೋಡಿ ಇವತ್ತು ಈ ರೀತಿ ತೋರಿಸಿದ್ದಾರೆ ನನಗೆ. ಏನೇ ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಇಬ್ಬರು ಎಡೆಬಿಡದೆ ಜನ ಬಂದು ನನ್ನ ಹುಟ್ಟುಹಬ್ಬ ಅವರೇ ಸೇರಿ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ ರಾಜರಾಜೇಶ್ವರಿ ತಾಯಿ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಸರ್, ಏನು ಮುಂದೆ ಬಿಬಿಎಂಪಿ ಚುನಾವಣೆ ಹತ್ತಿರದಲ್ಲೇ ಇದೆ, ಪಕ್ಷ ಸಂಘಟನೆಗಳಲ್ಲಿ ಮುಂದಿನ ದಿನ ಯಾವ ಥರ ತೊಡ್ಕೊಂಡಿದ್ದೀರಾ ಮೇಡಮ್? ಈಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ, ಅದರಲ್ಲೂ RR ನಗರ 160 ವಾರ್ಡ್ನಲ್ಲಿ ಪಕ್ಷ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಹಿಂದುಳಿದಿಲ್ಲ. ಯಾಕೆಂದರೆ ಈ ಸಾರಿ ಚುನಾವಣೆಯಲ್ಲಿ ನೀವೇ ನೋಡಿದ್ದೀರಾ, ನಮ್ಮ ಭಾಗದಿಂದ ನಮ್ಮ BJP ಪಕ್ಷಕ್ಕೆ 30,000 ಮತಗಳು ಬಿದ್ದಿದೆ. ಏಕೆಂದರೆ ಯಾವುದೇ ಇರ್ತಕ್ಕಂಥ 9 ವಾರ್ಡಲ್ಲಿ ಯಾವ ವಾರ್ಡಲ್ಲೂ ಈ ರೀತಿ ಮತಗಳು ಬಿದ್ದಿಲ್ಲ. ಏಕೆಂದರೆ ನಾವು ನಮ್ಮ ಸ್ನೇಹಿತರ ಮತ್ತು ನಮ್ಮ ಕಾರ್ಯಕರ್ತರುಗಳ ಒಡನಾಟದಿಂದ ಇಷ್ಟು ಓಟ್ ಬಿದ್ದೀವಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ತೀವಿ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ನಾವು ಇಲ್ಲೇ ಇರ್ತೀವಿ, ಪಕ್ಷನ ಬೆಳೆಸ್ತೀವಿ ಮೇಡಮ್. ಥ್ಯಾಂಕ್ ಯು. ಹಾಂ ಮೇಡಮ್, ನಾಳೆ ನಮ್ಮ ಶಾಸಕರದ್ದು ಹುಟ್ಟುಹಬ್ಬ ಇದೆ, 23ನೇ ತಾರೀಕು. ಅವರು ತಿರುಪತಿಗೆ ಹೋಗಿದ್ದಾರೆ. ಅವ್ರಿಗೆ ಆ ದೇವರ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ. ನಾವೆಲ್ಲ ತುಂಬ ಆಸೆ ಪಡುವಂಥ, ಇಷ್ಟಪಡುವಂಥ ಶಾಸಕರವರು. ಅವ್ರಿಗೆ ಒಳ್ಳೆಯದಾಗಲಿ. ಯಾಕೆಂದರೆ ಅವರ ಬರ್ತ್ಡೇನ ನಾವು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತಿದ್ದು. ಶಾಸಕರು ನಾನು ಬಂದ ನಂತರ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತು ಯಾಕೆಂದರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬರೀ 80 ಜನ ಶಾಸಕರು ಮಾತ್ರ ಗೆದ್ದು ಬಂದಿದ್ದೀವಿ ನಮ್ಮ BJPಯಿಂದ. ನಿಜಕ್ಕೂ ಅದರಲ್ಲೂ ನಮ್ಮ ಶಾಸಕರು ಒಳ್ಳೆ ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ನಾವು ಖುಷಿ ಪಡ್ತೀವಿ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ರಾಜರಾಜೇಶ್ವರಿ ತಾಯಿ ಒಳ್ಳೇದು ಮಾಡಿ ಮುಂದಿನ ದಿನಗಳಲ್ಲಿ ಅವರು ಬರೀ ಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಲಿ ಅನ್ನೋದು ನಾನು ಆಶಿಸ್ತೀನಿ ಮೇಡಮ್. ಇವತ್ತು ನಮ್ಮ ಪತಿಯವರಾದ ಮಂಜು ಅವರ 61ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ನಮ್ಮ ವಾರ್ಡಿನ ಜನತೆ ಇರ್ಬೋದು, ಅಥವಾ ನಮ್ಮ ಸಂಬಂಧಿಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ದಿನ ಹುಟ್ಟುಹಬ್ಬನ ಒಂದು ಸಂಭ್ರಮದಿಂದ ಆಚರಿಸಿದ್ದಾರೆ. ಇವರ ಈ ಹುಟ್ಟುಹಬ್ಬ ನಿರಂತರವಾಗಿ ಇದೇ ರೀತಿ ನಡೀಲಿ, ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ರಾಜೇಶ್ವರಿ ತಾಯಿ ಕಾಪಾಡಲಿ ಅಂತ ನಾನು ಆಶಿಸ್ತೀನಿ.